ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಮೇ ತಿಂಗಳು ಒಂದು ಐತಿಹಾಸಿಕ ತಿಂಗಳುಗಳಾಗಲಿದೆ. ಆಕಾಶಮಂಡಲದಲ್ಲಿ ಗ್ರಹಗಳ ಅದ್ಭುತ ಸಂಯೋಗದಿಂದಾಗಿ ಬರೋಬ್ಬರಿ 5 ದೊಡ್ಡ ರಾಜಯೋಗಗಳು ನಿರ್ಮಾಣವಾಗುತ್ತಿದೆ. ಇದು ನಿಮ್ಮ ಬದುಕನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಯಾವೆಲ್ಲ ರಾಜಯೋಗಗಳು ರೂಪುಗೊಳ್ಳುತ್ತಿವೆ, ಅವುಗಳಿಂದ ಯಾವ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಬರಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ವಿಸ್ತಾರವಾಗಿ ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 1. ಬುಧಾದಿತ್ಯ ರಾಜಯೋಗ, ಮೇಷರಾಶಿಯಲ್ಲಿ. ಸಮಯ: ಮೇ ಆರಂಭದ ದಿನಗಳು. ಸೂರ್ಯನನ್ನು ಗ್ರಹಗಳ ರಾಜ ಎನ್ನಲಾಗುತ್ತದೆ ಮತ್ತು ಬುಧನನ್ನು ಗ್ರಹಗಳ ರಾಜಕುಮಾರ ಅಥವಾ ಬುದ್ಧಿವಂತಿಕೆಯ ಕಾರಕ ಎನ್ನಲಾಗುತ್ತದೆ. ಮೇ ತಿಂಗಳ ಆರಂಭದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ತನ್ನ ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ. ಇದರ ಜೊತೆಗೆ ಬುಧನು ಸೇರುವುದರಿಂದ ಅತ್ಯಂತ ಶಕ್ತಿಶಾಲಿ ಬುಧಾದಿತ್ಯ ಯೋಗ ರೂಪುಗೊಳ್ಳುತ್ತದೆ. ಈ ಯೋಗವು ವ್ಯಕ್ತಿಯಲ್ಲಿ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯಂತ ಶುಭ ಫಲ ನೀಡುತ್ತದೆ. ಇದು ನಿಮ್ಮ ಹೆಸರನ್ನು ಸಮಾಜದಲ್ಲಿ ರಾರಾಜಿಸುವಂತೆ ಮಾಡುತ್ತದೆ. 2. ವೃಶ್ಚಿಕ ರಾಜಯೋಗ, ಮೇಷರಾಶಿಯಲ್ಲಿ. ಮಂಗಳ. ಸಮಯ: ಮೇ ಪೂರ್ತಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವು ಶೌರ್ಯ, ಸಾಹಸ ಮತ್ತು ಭೂಮಿಯ ಕಾರಕ. ಮಂಗಳನು ತನ್ನದೇ ರಾಶಿಯಾದ ಮೇಷಕ್ಕೆ ಪ್ರವೇಶಿಸಿದಾಗ ಅಥವಾ ಕೇಂದ್ರ ಸ್ಥಾನದಲ್ಲಿದ್ದಾಗ ವೃಶ್ಚಿಕ ರಾಜಯೋಗ ಸೃಷ್ಟಿಯಾಗುತ್ತದೆ. ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು. ಈ ಯೋಗವು ವ್ಯಕ್ತಿಗೆ ಅದ್ಭುತವಾದ ದೈಹಿಕ ಶಕ್ತಿ ಮತ್ತು ನಾಯಕತ್ವ ಗುಣವನ್ನು ನೀಡುತ್ತದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ, ಪೊಲೀಸ್ ಅಥವಾ ಮಿಲಿಟರಿ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯವು ಸುವರ್ಣಾವಕಾಶವಾಗಿರುತ್ತದೆ. ಶತ್ರುಗಳ ಮೇಲೆ ಜಯ ಸಾಧಿಸಲು ಮತ್ತು ಕಠಿಣ ಸವಾಲುಗಳನ್ನು ಎದುರಿಸಲು ಇದು ಧೈರ್ಯವನ್ನು ನೀಡುತ್ತದೆ. 3. ಮಾಲವ್ಯ ರಾಜಯೋಗ, ವೃಷಭ ರಾಶಿಯಲ್ಲಿ. ಶುಕ್ರ. ಸಮಯ: ಮೇ ತಿಂಗಳಿನಾದ್ಯಂತ. ಸುಖ, ಸೌಂದರ್ಯ ಮತ್ತು ಐಷಾರಾಮಿ ಜೀವನದ ಅಧಿಪತಿ ಶುಕ್ರ. ಶುಕ್ರನು ತನ್ನ ಸ್ವಕ್ಷೇತ್ರವಾದ ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಮಾಲವ್ಯ ರಾಜಯೋಗ ಸೃಷ್ಟಿಯಾಗುತ್ತದೆ. ಇದು ಕೂಡ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗಿದೆ. ಈ ಯೋಗವು ನಿಮ್ಮ ಜೀವನಕ್ಕೆ ರಾಜಕೀಯ ವೈಭೋಗವನ್ನು ತರುತ್ತದೆ. ಹೊಸ ವಾಹನ ಖರೀದಿ, ಮನೆ ನವೀಕರಣ ಅಥವಾ ಆಭರಣಗಳ ಖರೀದಿಗೆ ಇದು ಸಕಾಲ. ಕಲೆ, ಫ್ಯಾಷನ್, ಸಿನಿಮಾ ಮತ್ತು ಗ್ಲಾಮರ್ ಕ್ಷೇತ್ರದಲ್ಲಿರುವವರಿಗೆ ಈ ಯೋಗವು ಅಭೂತಪೂರ್ವ ಯಶಸ್ಸನ್ನು ಮತ್ತು ಆರ್ಥಿಕ ಸಮೃದ್ಧಿಯನ್ನು ತಂದುಕೊಡುತ್ತದೆ. 4. ದ್ವಿತೀಯ ಬುಧಾದಿತ್ಯ ಯೋಗ, ವೃಷಭ ರಾಶಿಯಲ್ಲಿ. ಸಮಯ: ಮೇ ಮಧ್ಯಭಾಗದಿಂದ. ಮೇ ತಿಂಗಳ ಮಧ್ಯದಲ್ಲಿ ಸೂರ್ಯ ಮತ್ತು ಬುಧ ಇಬ್ಬರು ಮೇಷರಾಶಿಯಿಂದ ವೃಷಭ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ. ಇಲ್ಲಿ ಮತ್ತೆ ಈ ಸಂಯೋಗವು ಮರುಕಳಿಸುವುದರಿಂದ ಇದನ್ನು ದ್ವಿತೀಯ ಬುಧಾದಿತ್ಯ ಯೋಗ ಎನ್ನಲಾಗುತ್ತದೆ. ವೃಷಭ ರಾಶಿಯು ಧನ ಮತ್ತು ಕುಟುಂಬದ ಸ್ಥಾನವಾಗಿದೆ. ಇಲ್ಲಿ ಬುಧಾದಿತ್ಯ ಯೋಗ ಉಂಟಾಗುವುದರಿಂದ ಹಠಾತ್ ಧನಲಾಭವಾಗುತ್ತದೆ. ಸಂವಹನ ಕಲೆ ಸುಧಾರಿಸುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಮತ್ತು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಪ್ರಶಸ್ತವಾದ ಸಮಯ. ಈ ಯೋಗಗಳು ಒಟ್ಟಾರೆಯಾಗಿ ಏನು ನೀಡುತ್ತವೆ? ಬುದ್ಧಿವಂತಿಕೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ವಿವೇಚನೆ ಸಿಗುತ್ತದೆ. ನಾಯಕತ್ವ. 10 ಜನರನ್ನು ಮುನ್ನಡೆಸುವ ಶಕ್ತಿ ಮತ್ತು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ದೊರೆಯುತ್ತದೆ. ಆರ್ಥಿಕ ಸಮೃದ್ಧಿ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ದಾರಿಗಳು ಸುಗಮವಾಗುತ್ತವೆ. ವೃಶ್ಚಿಕ ರಾಶಿ. ಈಗ ನಾವು ರಾಶಿಚಕ್ರದ 8ನೇ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಯೋಣ. ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳು ಒಂದು ರೀತಿಯಲ್ಲಿ ಅದೃಷ್ಟದ ಬಾಗಿಲು ತೆರೆದಂತೆ ಇರಲಿದೆ. ನಿಮ್ಮ ರಾಶಿಯಾಧಿಪತಿ ಮಂಗಳನು ಮೇಷರಾಶಿಯಲ್ಲಿ ವೃಶ್ಚಿಕ ರಾಜಯೋಗವನ್ನು ರೂಪಿಸುತ್ತಿರುವುದು ನಿಮಗೆ ಹೊಸ ಚೈತನ್ಯವನ್ನು ನೀಡಲಿದೆ. 1. ಆರ್ಥಿಕ ಜೀವನ ಮತ್ತು ಹಠಾತ್ ಧನಲಾಭ. ಈ ತಿಂಗಳು ನಿಮಗೆ ಆರ್ಥಿಕವಾಗಿ ಅತ್ಯಂತ ಬಲವಾದ ಸಮಯ. ಬಾಕಿ ಹಣ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಬರಬೇಕಿದ್ದ ಬಾಕಿ ಹಣ ಈ ಸಮಯದಲ್ಲಿ ನಿಮ್ಮ ಕೈ ಸೇರುವ ಬಲವಾದ ಯೋಗವಿದೆ. ಹೂಡಿಕೆ.
ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯಲಿದೆ. ಲಾಟರಿ ಅಥವಾ ಪಿತ್ರಾರ್ಜಿತ ಆಸ್ತಿ, ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ. ಎಚ್ಚರಿಕೆ: ಹಣ ಎಷ್ಟು ವೇಗವಾಗಿ ಬರುತ್ತದೋ ಅಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆಯೂ ಇದೆ. ಹವ್ಯಾಸ ಅಥವಾ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯಿಸಬೇಡಿ. 2. ವೃತ್ತಿಜೀವನ ಮತ್ತು ವ್ಯಾಪಾರ. ಉದ್ಯೋಗಿಗಳು, ಆಫೀಸಿನಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗುರುತಿಸುತ್ತಾರೆ. ಮಂಗಳನ ಪ್ರಭಾವದಿಂದಾಗಿ ನೀವು ಅತ್ಯಂತ ಕಠಿಣವಾದ ಗುರಿಗಳನ್ನು ಸುಲಭವಾಗಿ ತಲುಪುವಿರಿ. ವ್ಯಾಪಾರಸ್ಥರು, ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಇದು ಸುವರ್ಣ ಕಾಲ. ನೀವು ಕೈಗೊಳ್ಳುವ ಹೊಸ ಯೋಜನೆಗಳು ದೀರ್ಘಕಾಲದವರೆಗೆ ನಿಮಗೆ ಲಾಭವನ್ನು ತಂದುಕೊಡಲಿವೆ. 3. ಕುಟುಂಬ ಮತ್ತು ವೈವಾಹಿಕ ಜೀವನ. ಸೌಖ್ಯ, ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುತ್ತದೆ. ಮನೆಯವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಶುಭ ಕಾರ್ಯ, ಮನೆಯಲ್ಲಿ ಮದುವೆ ಅಥವಾ ನಾಮಕರಣದಂತಹ ಶುಭ ಕಾರ್ಯಗಳು ಜರುಗುವ ಸೂಚನೆಗಳಿವೆ. ವೈವಾಹಿಕ ಜೀವನ, ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುತ್ತದೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಹೂಡಿಕೆ ಮಾಡಿದರೂ ಅದು ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತದೆ. 4. ಆರೋಗ್ಯದ ಸ್ಥಿತಿ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರಲಿದೆ. ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಹೆಚ್ಚಿನ ಎನರ್ಜಿ ಇರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ತಲೆನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಮಯ ಮೀಸಲಿಡಿ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಸಲಹೆ ಅಥವಾ ಪರಿಹಾರ. ಮಂಗಳವಾರದ ಉಪವಾಸ. ಸಾಧ್ಯವಾದರೆ ಮಂಗಳವಾರ ಉಪವಾಸ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ. ಕೇಸರಿ ತಿಲಕ. ಪ್ರತಿದಿನ ಹಣೆಯ ಮೇಲೆ ಕೇಸರಿ ತಿಲಕವನ್ನು ಹಚ್ಚಿಕೊಳ್ಳುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದಾನ. ಕೆಂಪು ಬಟ್ಟೆ ಅಥವಾ ಕೆಂಪು ಬೇಳೆಯನ್ನು ದಾನ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ. ಈ ತಿಂಗಳು ಸಿಗುವ ಅವಕಾಶಗಳನ್ನು 2 ಕೈಗಳಿಂದ ಬಾಚಿಕೊಳ್ಳಿ. ಮೇಷರಾಶಿ. ಈಗ ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಬಗ್ಗೆ ತಿಳಿಯೋಣ. ಮೇಷರಾಶಿಯವರಿಗೆ ಈ ತಿಂಗಳು ಸಿಗಲಿರುವ ಫಲಗಳು ಅಕ್ಷರಶಃ ಅದ್ಭುತ. ಸೂರ್ಯನು ನಿಮ್ಮ ರಾಶಿಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿದ್ದರೆ ನಿಮ್ಮ ರಾಶ್ಯಾಧಿಪತಿ ಮಂಗಳನು ನಿಮ್ಮಲ್ಲಿ ಕುಳಿತು ರುಚಕ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇದು 16 ವರ್ಷಗಳಿಗೊಮ್ಮೆ ಬರುವ ಅಪರೂಪದ ಯೋಗ. 1. ವೃತ್ತಿಜೀವನ ಮತ್ತು ನಾಯಕತ್ವ. ಹೊಸ ಎತ್ತರ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮಾತು ಶಾಸನವಾಗಲಿದೆ. ನಿಮ್ಮ ನಾಯಕತ್ವದ ಗುಣಗಳನ್ನು ಕಂಡು ಮೇಲಾಧಿಕಾರಿಗಳು ಬೆರಗಾಗುತ್ತಾರೆ. ಬಡ್ತಿ ಮತ್ತು ಸಂಬಳ ಏರಿಕೆ. ಉದ್ಯೋಗಿಗಳಿಗೆ ಬಹುಕಾಲಗಳಿಂದ ನಿರೀಕ್ಷಿಸುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳ ಈ ತಿಂಗಳು ಖಂಡಿತವಾಗಿಯೂ ಸಿಗಲಿದೆ. ಸರ್ಕಾರಿ ಕೆಲಸ. ನೀವು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯಬೇಕಿದ್ದರೆ ಈ ಸಮಯ ಅತ್ಯಂತ ಸುಗಮವಾಗಿದೆ. ರಾಜಕೀಯದಲ್ಲಿರುವವರಿಗೆ ಉನ್ನತ ಪದವಿ ಒಲಿಯುವ ಸಾಧ್ಯತೆ ಇದೆ. 2. ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ. ಸೂರ್ಯನು ನಿಮ್ಮ ರಾಶಿಯಲ್ಲಿರುವುದರಿಂದ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಕಾಣಿಸಿಕೊಳ್ಳುತ್ತದೆ. ಸವಾಲುಗಳನ್ನು ಎದುರಿಸಲು ನೀವು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ನಿಮ್ಮ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತವೆ. ಇದು ನಿಮ್ಮನ್ನು ಜನರ ನಡುವೆ ಆಕರ್ಷಣೀಯ ಕೇಂದ್ರಬಿಂದುವನ್ನಾಗಿ ಮಾಡುತ್ತದೆ. 3. ಆರ್ಥಿಕ ಸ್ಥಿತಿ ಮತ್ತು ವ್ಯವಹಾರ. ವ್ಯಾಪಾರ ವಿಸ್ತರಣೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಇರುವ ವ್ಯಾಪಾರವನ್ನು ವಿಸ್ತರಿಸಲು ಇದು ಸುವರ್ಣ ಕಾಲ. ಧೈರ್ಯವಾಗಿ ಹೂಡಿಕೆ ಮಾಡಬಹುದು. ರಿಯಲ್ ಎಸ್ಟೇಟ್. ಮಂಗಳನು ಭೂಮಿಯ ಕಾರಕನಾಗಿರುವುದರಿಂದ ಈ ತಿಂಗಳು ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವುದರಿಂದ ಭಾರೀ ಲಾಭವನ್ನು ಗಳಿಸುವಿರಿ. 4. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ತಂದೆಯ ಕಡೆಯಿಂದ ಅಥವಾ ಹಿರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯಲಿದೆ. ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಜಗಳಗಳು ಬರಬಹುದು, ಆದರೆ ನಿಮ್ಮ ಪ್ರೀತಿಯು ಅದನ್ನು ಸುಲಭವಾಗಿ ನಿವಾರಿಸುತ್ತದೆ. 5.
ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಸೂರ್ಯ ಮತ್ತು ಮಂಗಳ ಇಬ್ಬರು ಅಗ್ನಿತತ್ವದ ಗ್ರಹಗಳು. ಹಾಗಾಗಿ ಅತಿಯಾದ ಉಷ್ಣತೆ ಅಥವಾ ಪಿತ್ತದ ಸಮಸ್ಯೆ ಕಾಡಬಹುದು. ಸಿಟ್ಟು ಮತ್ತು ಆತುರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ. ಮೇಷರಾಶಿಯವರಿಗೆ ವಿಶೇಷ ಸಲಹೆ ಅಥವಾ ಪರಿಹಾರ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಹನುಮಾನ್ ಚಾಲೀಸ. ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸುವುದರಿಂದ ಮಂಗಳನ ದುಷ್ಪ್ರಭಾವಗಳು ಕಡಿಮೆಯಾಗಿ ಶುಭ ಫಲಗಳು ಹೆಚ್ಚುತ್ತವೆ. ಬಣ್ಣ. ಈ ತಿಂಗಳು ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಹೆಚ್ಚು ಅದೃಷ್ಟ ತರಲಿದೆ. ಮೇಷರಾಶಿಯವರೇ, ಈ ತಿಂಗಳು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ವಿಜಯ ನಿಮ್ಮದೇ. ಆಲಸ್ಯ ಬಿಟ್ಟು ಕಾರ್ಯಪ್ರವೃತ್ತರಾಗಿ. ಮಕರ ರಾಶಿ. 1. ವೃತ್ತಿಜೀವನ ಮತ್ತು ಕಠಿಣ ಶ್ರಮ. ಶ್ರಮಕ್ಕೆ ತಕ್ಕ ಫಲ. ಮಕರ ರಾಶಿಯವರು ಮೂಲತಃ ಶ್ರಮಜೀವಿಗಳು. ಈ ತಿಂಗಳು ನೀವು ಮಾಡುವ ಹೆಚ್ಚುವರಿ ಪ್ರಯತ್ನಗಳಿಗೆ ದೇವಬಲವು ಸೇರಲಿದೆ. ಹಿಂದೆ ಅರ್ಧಕ್ಕೆ ನಿಂತಿದ್ದ ಅಥವಾ ಕುಂಟುತ್ತಾ ಸಾಗುತ್ತಿದ್ದ ಕೆಲಸಗಳು ಈಗ ಹಠಾತ್ ವೇಗವನ್ನು ಪಡೆದುಕೊಳ್ಳುತ್ತವೆ. ಸ್ಥಗಿತಗೊಂಡ ಕೆಲಸಗಳು. ಯಾವುದೋ ಕಾರಣಕ್ಕೆ ಫೈಲ್ ಮುಚ್ಚಿಹೋಗಿದ್ದ ಕೆಲಸಗಳು ಅಥವಾ ತಡೆಹಿಡಿಯಲ್ಪಟ್ಟಿದ್ದ ಯೋಜನೆಗಳು ಪುನರಾರಂಭಗೊಳ್ಳಲಿವೆ. ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡವಿದ್ದರೂ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ದೊರೆಯಲಿದೆ. 2. ಆಧ್ಯಾತ್ಮಿಕ ಉನ್ನತಿ ಮತ್ತು ಪ್ರಯಾಣ. ದೈವಭಕ್ತಿ. ಈ ತಿಂಗಳು ನಿಮ್ಮ ಮನಸ್ಸು ಭಕ್ತಿ ಮತ್ತು ಆಧ್ಯಾತ್ಮದತ್ತ ಹೆಚ್ಚು ವಾಲುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ. ತೀರ್ಥಯಾತ್ರೆ. ಕುಟುಂಬದವರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಅಥವಾ ಸುದೀರ್ಘ ಆಧ್ಯಾತ್ಮಿಕ ಪ್ರಯಾಣ ಕೈಗೊಳ್ಳುವ ಯೋಗವಿದೆ. ಇದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. 3. ಕುಟುಂಬ ಮತ್ತು ಆಸ್ತಿ ಲಾಭ. ಪೋಷಕರ ಬೆಂಬಲ. ನಿಮ್ಮ ತಂದೆ ತಾಯಿಯ ಆಶೀರ್ವಾದವೇ ನಿಮಗೆ ದೊಡ್ಡ ರಕ್ಷಣಾ ಕವಚವಾಗಲಿದೆ. ಅವರ ಮಾರ್ಗದರ್ಶನದಿಂದ ದೊಡ್ಡ ಸಂಕಷ್ಟದಿಂದ ಪಾರಾಗುವಿರಿ. ಆಸ್ತಿ ಲಾಭ. ಪೋಷಕರಿಂದ ಅಥವಾ ಹಿರಿಯರಿಂದ ಪಿತ್ರಾರ್ಜಿತ ಆಸ್ತಿ ಹಸ್ತಾಂತರವಾಗುವ ಅಥವಾ ಆಸ್ತಿಯಿಂದ ಧನಲಾಭವಾಗುವ ಬಲವಾದ ಸೂಚನೆಗಳಿವೆ. ಹೊಸ ಮನೆ ಅಥವಾ ನಿವೇಶನ ಖರೀದಿಸಲು ಹಣಕಾಸಿನ ನೆರವು ದೊರೆಯಲಿದೆ. 4. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಅನುಕೂಲಕರವಾಗಿದೆ. ಏಕಾಗ್ರತೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಅದೃಷ್ಟದ ಬೆಂಬಲವಿರುತ್ತದೆ. 5. ಆರೋಗ್ಯದ ಸ್ಥಿತಿ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆದರೆ ಮೂಳೆ ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕು. ಕೆಲಸದ ನಡುವೆ ವಿಶ್ರಾಂತಿಗೆ ಆದ್ಯತೆ ನೀಡಿ. ಮಕರ ರಾಶಿಯವರಿಗೆ ವಿಶೇಷ ಸಲಹೆ ಅಥವಾ ಪರಿಹಾರ. ಶನಿವಾರದ ದೀಪ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ದೀನದಲಿತರಿಗೆ ಸಹಾಯ. ನಿಮ್ಮ ಕೈಲಾದಷ್ಟು ದೈಹಿಕ ಶ್ರಮ ವಹಿಸುವವರಿಗೆ ಅಥವಾ ಬಡವರಿಗೆ ಆಹಾರ ದಾನ ಮಾಡಿ. ಇದು ಶನಿದೇವನ ಕೃಪೆಗೆ ಪಾತ್ರರಾಗಲು ಸಹಕಾರಿ. ಮಂತ್ರ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಮಕರ ರಾಶಿಯವರೇ, ತಾಳ್ಮೆಯಿಂದಿರಿ. ನಿಮ್ಮ ಹಳೆಯ ಶ್ರಮಕ್ಕೆ ಫಲ ನೀಡಲು ಕಾಲ ಪಕ್ವವಾಗಿದೆ. ತುಲಾರಾಶಿ. ಈಗ ನಾವು ಸಮತೋಲನದ ಸಂಕೇತವಾದ ತುಲಾರಾಶಿಯ ಬಗ್ಗೆ ತಿಳಿಯೋಣ. ತುಲಾರಾಶಿಯವರಿಗೆ ಮೇ ತಿಂಗಳು ಸಾಮಾಜಿಕವಾಗಿ ಅತ್ಯಂತ ಉನ್ನತ ಮಟ್ಟದ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಮಾಲವ್ಯ ರಾಜಯೋಗವನ್ನು ರೂಪಿಸುತ್ತಿರುವುದು ನಿಮ್ಮ ಜೀವನದಲ್ಲಿ ರಾಜವೈಭೋಗವನ್ನು ತರಲಿದೆ. ಬಂಧು, ಗೌರವ, ಪ್ರತಿಷ್ಠೆ ಮತ್ತು ಸಾಮಾಜಿಕ ಸ್ಥಾನಮಾನ. ಸಾರ್ವಜನಿಕ ಇಮೇಜ್. ಈ ತಿಂಗಳು ಸಮಾಜದಲ್ಲಿ ನಿಮ್ಮ ಇಮೇಜ್ ಅಥವಾ ಗೌರವ ಹಠಾತ್ ಆಗಿ ಹೆಚ್ಚಾಗಲಿದೆ. ಜನರು ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ಕಾಯುತ್ತಾರೆ. ಸಾಮಾಜಿಕ ಕ್ಷೇತ್ರ. ನೀವು ಸಾಮಾಜಿಕ ಕೆಲಸಗಳಲ್ಲಿ ಗುರುತಿಸಿಕೊಂಡಿದ್ದರೆ ಅಥವಾ ರಾಜಕೀಯದಲ್ಲಿದ್ದರೆ ಈ ಸಮಯದಲ್ಲಿ ದೊಡ್ಡ ಪದವಿ ಅಥವಾ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸಾರ್ವಜನಿಕ ವೇದಿಕೆಗಳಲ್ಲಿ ನಿಮಗೆ ಸನ್ಮಾನ ಅಥವಾ ಪ್ರಶಂಸೆ ದೊರೆಯುವ ಯೋಗವಿದೆ. 2. ಆರ್ಥಿಕ ಲಾಭ ಮತ್ತು ಸಂಪತ್ತು. ಹಠಾತ್ ಧನಲಾಭ. ಶುಕ್ರನ ಶುಭ ಪ್ರಭಾವದಿಂದಾಗಿ
ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲಿದೆ. ಇದು ಹಳೆಯ ಹೂಡಿಕೆಯ ಲಾಭವಿರಬಹುದು ಅಥವಾ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಹಣಕಾಸಿನ ನೆರವು ಇರಬಹುದು. ಸರ್ಕಾರಿ ಲಾಭ. ಸರ್ಕಾರಕ್ಕೆ ಸಂಬಂಧಿಸಿದ ಬಾಕಿ ಕೆಲಸಗಳು ಪೂರ್ಣಗೊಂಡು ಅದರಿಂದ ಹಣಕಾಸಿನ ಲಾಭವಾಗಲಿದೆ. ಹೊಸ ಆಭರಣ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗೆ ನೀವು ಹಣ ವ್ಯಯಿಸುವಿರಿ. 3. ಕೌಟುಂಬಿಕ ಮತ್ತು ಆಧ್ಯಾತ್ಮಿಕ ಜೀವನ. ಸಂತೋಷದ ವಾತಾವರಣ. ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಗೆಹರಿದು ಪ್ರೀತಿ ಹೆಚ್ಚಾಗುತ್ತದೆ. ಧಾರ್ಮಿಕ ಕಾರ್ಯಗಳು. ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದವರೊಂದಿಗೆ ಯಾವುದಾದರೂ ಶುಭ ಸಮಾರಂಭದಲ್ಲಿ ಭಾಗವಹಿಸುವಿರಿ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ದಾನ ಧರ್ಮ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. 4. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ಸಾರ್ವಜನಿಕ ಸಂಪರ್ಕ ವೃತ್ತಿ ಜೀವನದಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯಲಿದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭಾಂಶ ಹೆಚ್ಚಾಗುವ ಲಕ್ಷಣಗಳಿವೆ. 5. ಆರೋಗ್ಯದ ಸ್ಥಿತಿ. ಆರೋಗ್ಯ ಉತ್ತಮವಾಗಿರುತ್ತದೆ, ಆದರೆ ಹೊರಗಿನ ಆಹಾರ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರದಂತೆ ಎಚ್ಚರ ವಹಿಸಿ. ಮಾನಸಿಕವಾಗಿ ನೀವು ತುಂಬ ಚಟುವಟಿಕೆಯಿಂದ ಇರುತ್ತೀರಿ. ತುಲಾ ರಾಶಿಯವರಿಗೆ ವಿಶೇಷ ಸಲಹೆ ಅಥವಾ ಪರಿಹಾರ. ಶುಕ್ರನ ಆರಾಧನೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಸುಗಂಧ ದ್ರವ್ಯ. ಪ್ರತಿದಿನ ಸ್ನಾನದ ನಂತರ ಸುಗಂಧ ದ್ರವ್ಯ ಬಳಸುವುದು ನಿಮ್ಮ ರಾಶ್ಯಾಧಿಪತಿ ಶುಕ್ರನನ್ನು ಬಲಪಡಿಸುತ್ತದೆ. ಸೇವನೆ. ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಉದಾಹರಣೆಗೆ ಅನ್ನ, ಮೊಸರು, ಹಾಲು ಹೆಚ್ಚು ಸೇವಿಸಿ ಮತ್ತು ಸಾಧ್ಯವಾದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ. ತುಲಾ ರಾಶಿಯವರೇ, ಸಮಾಜದಲ್ಲಿ ನಿಮ್ಮ ಸ್ಥಾನ ಏರಲಿದೆ. ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲಿ. ವೃಷಭ ರಾಶಿ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ನಾವು ವೃಷಭ ರಾಶಿಯ ಬಗ್ಗೆ ತಿಳಿಯೋಣ. ವೃಷಭ ರಾಶಿಯವರಿಗೆ ಮೇ ತಿಂಗಳು ಈ ವರ್ಷದ ಅತ್ಯಂತ ಯಶಸ್ವಿ ತಿಂಗಳು ಎಂದರೆ ತಪ್ಪಾಗಲಾರದು. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಗ್ರಹಗಳ ರಾಜ ಸೂರ್ಯ ಇಬ್ಬರು ನಿಮ್ಮ ರಾಶಿಯಲ್ಲಿ ಕೇಂದ್ರ ಬಿಂದುಗಳಾಗಿರುವುದರಿಂದ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಮೂಡಲಿದೆ. 1. ಆಕರ್ಷಕ ವ್ಯಕ್ತಿತ್ವ ಮತ್ತು ಪ್ರಭಾವ. ವ್ಯಕ್ತಿತ್ವ ವಿಕಸನ. ಸೂರ್ಯ ಮತ್ತು ಶುಕ್ರನ ಅಪರೂಪದ ಸಂಯೋಗವು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ನೀಡಲಿದೆ. ನಿಮ್ಮ ಮಾತು ಮತ್ತು ನಡವಳಿಕೆ ಇತರರನ್ನು ಸೆಳೆಯುವಂತ ಇರುತ್ತದೆ. ಆತ್ಮವಿಶ್ವಾಸ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಜನರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಸಲಹೆ ಪಡೆಯುತ್ತಾರೆ. 2. ಐಷಾರಾಮಿ ಜೀವನ ಮತ್ತು ಆಸ್ತಿ ಖರೀದಿ. ವಾಹನ ಯೋಗ. ಮಾಲವ್ಯ ರಾಜಯೋಗದ ಪ್ರಭಾವದಿಂದಾಗಿ ಹೊಸ ವಾಹನ ಖರೀದಿಸುವ ನಿಮ್ಮ ಕನಸು ಈ ತಿಂಗಳು ನನಸಾಗುವ ಸಾಧ್ಯತೆ ಹೆಚ್ಚಿದೆ. ಆಸ್ತಿ ಖರೀದಿ. ಹೊಸ ಮನೆ, ನಿವೇಶನ ಅಥವಾ ಕೃಷಿ ಭೂಮಿ ಖರೀದಿಸಲು ಬಯಸುವವರಿಗೆ ಇದು ಪ್ರಸಕ್ತ ಸಮಯ. ನೀವು ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿವೆ. ಭೋಗ ಜೀವನ. ನಿಮ್ಮ ಜೀವನ ಶೈಲಿ ಸುಧಾರಿಸಲಿದೆ. ಮನೆಯಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವಿರಿ. 3. ವೃತ್ತಿ ಜೀವನ ಮತ್ತು ಸರ್ವತೋಮುಖ ಪ್ರಗತಿ. ಬಡ್ತಿ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಅದರೊಂದಿಗೆ ಅಧಿಕಾರವೂ ದೊರೆಯಲಿದೆ. ವ್ಯಾಪಾರ. ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಲಾಭದ ಪ್ರಮಾಣ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ. 4. ಕುಟುಂಬ ಮತ್ತು ಪ್ರೀತಿ. ವೈವಾಹಿಕ ಜೀವನದಲ್ಲಿ ಮಧುರತೆ ಇರುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಮತ್ತು ಪ್ರೀತಿ ದೊರೆಯಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣವಿರುತ್ತದೆ. 5. ಆರೋಗ್ಯದ ಸ್ಥಿತಿ. ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ, ಆದರೂ ಶುಕ್ರನ ಪ್ರಭಾವದಿಂದಾಗಿ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರುವುದು ಒಳ್ಳೆಯದು. ನಿಯಮಿತ ವ್ಯಾಯಾಮದಿಂದ ನಿಮ್ಮ ಉತ್ಸಾಹವನ್ನು ಕಾಯ್ದುಕೊಳ್ಳಬಹುದು. ವೃಷಭ ರಾಶಿಯವರಿಗೆ ವಿಶೇಷ ಸಲಹೆ ಅಥವಾ ಪರಿಹಾರ. ಮಹಾಲಕ್ಷ್ಮಿ ಆರಾಧನೆ. ಪ್ರತಿದಿನ ಶ್ರೀ ಸೂಕ್ತ ಪಠಿಸಿ ಅಥವಾ ಮಹಾಲಕ್ಷ್ಮಿಯ ದರ್ಶನ ಮಾಡಿ. ಶುಕ್ರವಾರದ ದಾನ. ಬಡ ಹೆಣ್ಣು ಮಕ್ಕಳಿಗೆ ಅಥವಾ
ಅಗತ್ಯವಿರುವವರಿಗೆ ಅಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡಿ. ವಸ್ತ್ರ: ಶುಕ್ರವಾರ ಬಿಳಿ ಬಣ್ಣದ ಅಥವಾ ರೇಷ್ಮೆ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ವೃಷಭ ರಾಶಿಯವರೇ, ಇದು ನಿಮ್ಮ ಕಾಲ. ಪ್ರಕೃತಿ ಮತ್ತು ಗ್ರಹಗಳು ನಿಮಗೆ ಕೊಡಲು ಸಿದ್ಧವಾಗಿವೆ. ನೀವು ಪಡೆಯಲು ಸಿದ್ಧರಾಗಿರಿ. ವೀಕ್ಷಕರೇ, ಇಲ್ಲಿಯವರೆಗೆ ನೀವು 5 ರಾಶಿಗಳ ಮೇಲೆ ಉಂಟಾಗುವ ಶುಭ ಫಲಗಳನ್ನು ತಿಳಿದಿದ್ದೀರಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ದಾಗ ನಾವು ಮಾಡುವ ಕೆಲವು ಸಣ್ಣ ಪರಿಹಾರಗಳು ಆ ರಾಜಯೋಗಗಳ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತವೆ. ಆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. 1. ಸೂರ್ಯ ದೇವರಿಗೆ ಅರ್ಘ್ಯ ಸಮರ್ಪಣೆ. ಸೂರ್ಯನು ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಕಾರಕ. ಮೇ ತಿಂಗಳಿನಲ್ಲಿ ಸೂರ್ಯನು ಪ್ರಬಲನಾಗಿರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ, ಅಂದರೆ ಬೆಳಿಗ್ಗೆ 6 ರಿಂದ 7:30 ಒಳಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಪಿಸಿ. ವಿಧಾನ: ನೀರಿಗೆ ಸ್ವಲ್ಪ ಕೆಂಪು ಹೂವು ಅಥವಾ ಅಕ್ಷತೆಯನ್ನು ಹಾಕಿ ಓಂ ಸೂರ್ಯಾಯ ನಮಃ ಎನ್ನುತ್ತಾ ಅರ್ಘ್ಯ ಬಿಡಿ. ಇದು ನಿಮ್ಮ ಸಮಾಜದಲ್ಲಿನ ಗೌರವ ಮತ್ತು ಉದ್ಯೋಗದಲ್ಲಿನ ಪ್ರಗತಿಯನ್ನು ಖಚಿತಪಡಿಸುತ್ತದೆ. 2. ಗಣಪತಿ ಆರಾಧನೆ ಮತ್ತು ಮಂತ್ರ ಜಪ. ಬುಧಾದಿತ್ಯ ಯೋಗದ ಪೂರ್ಣ ಲಾಭ ಪಡೆಯಲು ಬುದ್ಧಿವಂತಿಕೆಯ ಅಧಿಪತಿ ಗಣೇಶನ ಆರಾಧನೆ ಅತ್ಯಗತ್ಯ. ಮಂತ್ರ: ಪ್ರತಿದಿನ ಕನಿಷ್ಠ 108 ಬಾರಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ವ್ಯಾಪಾರದಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ. ಬುಧವಾರದಂದು ಗಣಪತಿಗೆ ಗರಿಕೆ ಅಂದರೆ ದೂರ್ವ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. 3. ಮಂಗಳನ ಪ್ರಭಾವಕ್ಕೆ ದಾನ ಧರ್ಮ. ವೃಶ್ಚಿಕ ರಾಜಯೋಗದ ಫಲವಾಗಿ ಧೈರ್ಯ ಮತ್ತು ಭೂಮಿ ಲಾಭ ಪಡೆಯಲು ಮಂಗಳ ಗ್ರಹವನ್ನು ಶಾಂತಗೊಳಿಸಬೇಕು. ದಾನ: ಬಡವರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ಕೆಂಪು ಬಣ್ಣದ ಧಾನ್ಯಗಳನ್ನು, ಉದಾಹರಣೆಗೆ ತೊಗರಿಬೇಳೆ ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಇದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ರಿಯಲ್ ಎಸ್ಟೇಟ್ ಅಥವಾ ಆರೋಗ್ಯದ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ. 4. ಶುಕ್ರನ ಶಾಂತಿ ಮತ್ತು ಲಕ್ಷ್ಮಿ ಆರಾಧನೆ. ಮಾಲವ್ಯ ರಾಜಯೋಗವು ಐಷಾರಾಮಿ ಜೀವನ ನೀಡುತ್ತದೆ. ಇದರ ಲಾಭ ಪಡೆಯಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ವಿಧಾನ: ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು, ಅಂದರೆ ಪಾಯಸ ಅಥವಾ ಹಾಲಿನಿಂದ ಮಾಡಿದ ಸಿಹಿ ನೈವೇದ್ಯ ಮಾಡಿ ನಂತರ ಅದನ್ನು ಮುತ್ತೈದೆಯರಿಗೆ ಅಥವಾ ಮಕ್ಕಳಿಗೆ ಹಂಚಿ. ಇದರಿಂದ ಆರ್ಥಿಕ ಸಮೃದ್ಧಿ ಮತ್ತು ಮನೆಯಲ್ಲಿ ಸುಖ ಸಂತೋಷ ವೃದ್ಧಿಯಾಗುತ್ತದೆ. ವಿಶೇಷ ಸೂಚನೆ: ಸ್ನೇಹಿತರೆ, ಈ ಎಲ್ಲ ಪರಿಹಾರಗಳನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆ ಇರಲಿ. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಸಣ್ಣ ಕೆಲಸವು ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಈ ಪರಿಹಾರಗಳನ್ನು ಮೇ ತಿಂಗಳ ಪೂರ್ತಿ ಪಾಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಮೇ 2026ರಲ್ಲಿ ಸಂಭವಿಸಲಿರುವ ಅಪರೂಪದ ರಾಜಯೋಗಗಳು ಮತ್ತು ಆ 5 ಅದೃಷ್ಟದ ರಾಶಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಹೌದು, ಮೇ ತಿಂಗಳು ಈ 5 ರಾಶಿಗಳ ಪಾಲಿಗೆ ಒಂದು ಸುವರ್ಣ ಯುಗ ಎಂದೇ ಹೇಳಬಹುದು. ಆಕಾಶಮಂಡಲದಲ್ಲಿ ಗ್ರಹಗಳ ಈ ಅಪರೂಪದ ಜೋಡಣೆಯು ಬದುಕಿನಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿರುವುದಂತೂ ಸತ್ಯ. ಒಂದು ವೇಳೆ ನಿಮ್ಮ ರಾಶಿ ಈ 5ರಲ್ಲಿ ಇಲ್ಲದಿದ್ದರೂ ಸಹ ನೀವು ಕಿಂಚಿತ್ತೂ ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ನೆನಪಿಡಿ, ಜ್ಯೋತಿಷ್ಯವು ಕೇವಲ ಮಾರ್ಗದರ್ಶಕವಷ್ಟೇ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಅಚಲವಾದ ದೇವರ ಭಕ್ತಿ ಮತ್ತು ಧನಾತ್ಮಕ ಚಿಂತನೆ ಇದ್ದರೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನೀವು ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಬಹುದು. ಕರ್ಮವೇ ಜೀವಾಳ. ನೀವು ಮಾಡುವ ಸತ್ಕರ್ಮಗಳು ನಿಮ್ಮ ಹಣೆಬರಹವನ್ನೇ ಬದಲಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಮತ್ತಷ್ಟು ಉತ್ತಮ ಮಾಹಿತಿಗಳನ್ನು ತರಲು ಪ್ರೇರಣೆ ನೀಡುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಆತ್ಮೀಯರೊಂದಿಗೆ ಶೇರ್ ಮಾಡಿ. ಅವರಿಗೂ ಈ ಶುಭ ಸಮಯದ ಬಗ್ಗೆ ತಿಳಿಸಿಕೊಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನೀವು ಇನ್ನು ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್
ಒತ್ತಿ. ಆಲ್ ನೋಟಿಫಿಕೇಷನ್ ಆಯ್ಕೆ ಮಾಡಿಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ವಿಡಿಯೋಗಳು ನಿಮಗೆ ಎಲ್ಲರಿಗಿಂತ ಮೊದಲು ತಲುಪುತ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ದೇವರ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ನಮಸ್ಕಾರ.